ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯ ಹಾಗೂ ಜಿಲ್ಲಾಡಳಿತ, ವಿಜಯನಗರ ಇವರ ಒಂದು ಆಶ್ರಯದಲ್ಲಿ ಹಂಪಿ ಉತ್ಸವದ ವೇದಿಕೆ ಮೇಲಿದ್ದಂಥ ಶ್ರೀಗಳಾದಂಥ ದಯಾನಂದಪುರಿ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ಕೃಷ್ಣದೇವರಾಯರ ರಾಜವಂಶಸ್ಥರ ಅವರಲ್ಲಿ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ನನ್ನ ಆತ್ಮೀಯ ಸೋದರ ಸಮಾನನಾದಂಥ ಜಮೀರ್ ಅಹಮದ್ ಖಾನ್ ಅವರೇ, ಇನ್ನೋರ್ವ ಈ ಕ್ಷೇತ್ರದ ಶಾಸಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗವ್ಯಪ್ ಸಾಹೇಬ್ರೆ, ಇನ್ನೋರ್ವ ನನ್ನ ಆತ್ಮೀಯ ಸೋದರರು ಲೋಕಸಭೆಯ ಸದಸ್ಯರು ಆದಂಥ ರಾಜಶೇಖರ್ ಇಟ್ನಾಳ್ ಅವರೇ, ಇನ್ನೋರ್ವ ಶಾಸಕ ಮಿತ್ರರಾದಂಥ ನೇಮರಾಜ್ ನಾಯಕ್ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕೂಡ್ಲಿಗೆಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ಶ್ರೀನಿವಾಸ್ ಅವರು, ಇನ್ನೋರ್ವ ಹರಪನಹಳ್ಳಿಯ ಶಾಸಕರು ಸೋದರಿಯಾದಂಥ ಲತಾ ಮಲ್ಲಿಕಾರ್ಜುನ್ ಅವರು ಮತ್ತು ವೇದಿಕೆ ಮೇಲಿದ್ದಂಥ ನನ್ನ ಇಲಾಖೆಯ ನಿರ್ದೇಶಕರಾದಂಥ ಧರಣಿದೇವಿ ಅವರು ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಹರಿಬಾಬು ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಕನ್ನಡ ಚಿತ್ರರಂಗದ ಒಳ್ಳೆ ನಟರಾದಂಥ ರಮೇಶ್ ಅರವಿಂದ್ ಅವರು ಮತ್ತು ಇನ್ನೋರ್ವ ಚಿತ್ರನಟಿಯರಾದಂಥ ಪ್ರೇಮಾ ಅವರು, ಇನ್ನೋರ್ವ ಚಿತ್ರನಟಿಯರಾದಂಥ ಪೂಜಾ ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನಗರಸಭೆ ಸದಸ್ಯರು, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಯುವಕ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಯುವಕ ಮಿತ್ರರೇ, ಪತ್ರಿಕಾ ಬಳಗದ ಗೆಳೆಯರೇ, ಬಂಧುಗಳೇ, ಈ ಹಂಪಿ ಉತ್ಸವ ನಮ್ಮ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನ ಮಾಡಿದ್ದು, ಉತ್ಸವದ ಹೆಜ್ಜೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇ ಈ ಹಂಪಿ ಉತ್ಸವ. ಈ ಹಂಪಿ ಉತ್ಸವದ ಮೆರುಗನ್ನ ರಾಜ್ಯಕ್ಕೆ ಪರಿಚಯ ಮಾಡಿಸಿದವರು MP ಪ್ರಕಾಶ್ ಸಾಹೇಬರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ. ಯಾಕಂದ್ರೆ MP ಪ್ರಕಾಶ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಬಹಳ ವಿಶೇಷವಾದಂಥ ಸಾಧನೆ ಮಾಡಿದ್ರೊಳಗ ಮೊಟ್ಟ ಮೊದಲಿಗಿರುವಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನನಗನ್ಸಿದ ಮಟ್ಟಿಗೆ 1970ರೊಳಗ ನನ್ನ ಇಲಾಖೆ ಇತಿಹಾಸದ ಪ್ರಕಾರ 1970ರೊಳಗ ಕಮಲ್ ಮಹಲ್ ಆವರಣದೊಳಗ ವಾರ್ತಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಪ್ರಾರಂಭ ಆಯ್ತಂತ. ಅದಾದ್ಮೇಲೆ 1987ರೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ MP ಪ್ರಕಾಶ್ ಸಾಹೇಬರು ಇದಕ್ಕೊಂದು ವಿಶೇಷ ಮೆರುಗನ್ನು ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದಂಥವ್ರು, ಇದಕ್ಕೆ ಒಂದು ಹೊಸ ಪರಂಪರೆಯನ್ನ ಮಾಡಿದಂಥವ್ರು MP ಪ್ರಕಾಶ್ ಸಾಹೇಬರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇತಿಹಾಸವು ಹೇಳ್ತಾ ಇದೆ ಬಂಧುಗಳೇ. ಇದು ಎಲ್ಲ ಅವತ್ತಿನ ಕಾಲಘಟ್ಟದೊಳಗೆ ಈ ಉತ್ಸವವನ್ನು ಯಾಕೆ ಮಾಡಬೇಕು ಅಂದ್ರೆ, ನಮ್ಮ ಹಿಂದಿನ ರಾಜರು, ಹಿಂದಿನ ಮಹಾಪುರುಷರು ಯಾವ ರೀತಿ ಈ ಕೃಷ್ಣದೇವರಾಯರ ಆಳಿದ್ರು, ಇಲ್ಲಿ ಹಂಪಿಯೊಳಗೆ ಏನೇನು ಇತ್ತು ಅನ್ನೋದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಅದನ್ನ ಯುವಕರಿಗೆ, ಯುವ ಜನತೆಗೆ ಮುಟ್ಟಿಸುವಂತ ಕೆಲಸವನ್ನ MP ಪ್ರಕಾಶ್ ಸಾಹೇಬರಿಂದ ಪ್ರಾರಂಭ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈಗಾಗಲೇ 2010ರೊಳಗೆ ಕೃಷ್ಣದೇವರಾಯರ 500ನೇ ಪಟ್ಟಾಭಿಷೇಕ, ಅದನ್ನು 500 ವರ್ಷ ಆಯ್ತಂತ ಪಟ್ಟಾಭಿಷೇಕದ ಉತ್ಸವವನ್ನು ಪ್ರಾರಂಭವನ್ನ ಮಾಡಿ ಅವತ್ತು ಅದೊಂದು ಇತಿಹಾಸವನ್ನು ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಈ ಇತಿಹಾಸವನ್ನು ಸೇರಿಸೋದ್ರ ಜೊತೆಗೆ ಈ ಹಂಪಿ ಉತ್ಸವ ಪ್ರಾರಂಭ ಆದ ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗಿದ್ದು ಆನೆಗುಂದಿ ಉತ್ಸವ. ಇದು ಎರಡು ಇತಿಹಾಸವನ್ನ ಹೇಳುವಂತದ್ದು. ಕೃಷ್ಣದೇವರಾಯರ ಇತಿಹಾಸವನ್ನ ಹಂಪಿ ಮತ್ತು ಆನೆಗುಂದಿ ಉತ್ಸವನ್ನ ಆದ್ಮೇಲೆ ಚಾಲುಕ್ಯ ಉತ್ಸವ ಪ್ರಾರಂಭ ಆಯಿತು. ಚಾಲುಕ್ಯ ಉತ್ಸವ
ಅವೆಲ್ಲ ಪ್ರಾರಂಭ ಆದ್ಮೇಲೆ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಕನಕಗಿರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ. ಕನಕಗಿರಿ ಉತ್ಸವನು ಹೊರತಲ್ಲ, ಈ ಕೃಷ್ಣದೇವರಾಜರ ಆಡಳಿತದೊಳಗ ಸಾಮಂತ ಅರಸರಾಗಿ ಕೆಲಸವನ್ನ ಮಾಡಿದ್ರು ಕನಕಗಿರಿಯವರು ಅನ್ನೋ ಮಾತನ್ನ ಇಲ್ಲಿ ಹೇಳಲೇಬೇಕಾದಂತ ಅವಶ್ಯಕತೆ ಇದೆ ಬಂಧುಗಳೇ. ಇವತ್ತಿಗೂ ನೀವು ಹಂಪಿಗೆ ಹೋದ್ರ ನಮ್ಮದು ಕನಕಗಿರಿಯ ಗೋಪುರ ಇವತ್ತಿಗೂ ಎಲ್ಲರ ಕಣ್ಣಿಗೆ ಕಾಣುವಂತದ್ದು. ಅದಕ್ಕೆ ಇವತ್ತ ಈ ಕೃಷ್ಣದೇವರಾಯರ ಇತಿಹಾಸ ಬಹಳ ದೊಡ್ಡದಿದೆ. ಆ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ನೋಡ್ರಿ ಇಂಥ ಭವ್ಯ ವೇದಿಕೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಹಿಂದೆ ಕೆಲವೊಂದಿಷ್ಟು ಮಂದಿ ನಾನಾ ಕೃಷ್ಣದೇವರಾಯರ ಅಂತಿದ್ರಂತ, ನಾನಾ ಮರುಜನ್ಮ ಆಗೈತೆ ಅಂತ ಅಂತಿದ್ರಂತ. ಅದಕ್ಕೆ ನಾನು ನಮ್ಮ ಜಮೀರ್ ಸಾಹೇಬ್ರಿಗೆ ಹೇಳಕತ್ತಿದ್ದೆ, ನೀನು ಹೇಳಂಗಿಲ್ಲ, ಆದ್ರೆ ಉತ್ಸವವನ್ನು ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಣ್ಣ ಅಂತಂತಂದು. ಯಾಕಂದ್ರೆ ನನ್ನ ಇಲಾಖೆಯಿಂದನೂ ಹೋದ ಸತಿನೂ ನಾವು ಅತಿ ಹೆಚ್ಚು ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ವಿ. ಈ ಸತಿನೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಅದರ ಜೊತೆಗೆ ಇವತ್ತ ಈ ಭಾಗ ಏನಿದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಉತ್ಸವದ ಬಗ್ಗೆ MP ಪ್ರಕಾಶ್ ಸಾಹೇಬ್ರನ್ನ ನಾವು ಅವಾಗ ನೆನಲೇಬೇಕು. ಉತ್ಸವ ಅಂತಂದ್ರೆ ಮೊಟ್ಟ ಮೊದಲಿಗೆ ನೆನಪಾಗೋದು MP ಪ್ರಕಾಶ್ ಸಾಹೇಬ್ರೆ. ನಿಜವಾಗ್ಲೂ ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. MP ಪ್ರಕಾಶ್ ಸಾಹೇಬ್ರು ಎಷ್ಟು ನಿಷ್ಠುರವಾದಿ ಇದ್ರು ಅಂದ್ರೆ, ಯಾವ ರೀತಿ ನಿಷ್ಠುರವಾಗಿ ಮಾತಾಡ್ತಿದ್ರು ಅಂದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ. ನಾನು ಮೊಟ್ಟ ಮೊದಲಿಗೆ ಮಂತ್ರಿ ಆಗಿದ್ದೆ, 2008 ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಆಗಿದ್ದೆ. ಸಂಗಮದೊಳಗೆ ಒಂದು ಸಮಾಜದ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದೊಳಗೆ ರಿಸರ್ವೇಶನ್ ಬಗ್ಗೆ ಚರ್ಚೆ ಮಾಡೋ ಹೊತ್ನಾಗ ಒಂದೇ ಮಾತು ಹೇಳಿದ್ರು. ಅವರಂತ ನಿಷ್ಠುರವಾದಿ ನನ್ನ ಜೀವನದಾಗ ನಾನು ನೋಡಿದ್ದಿಲ್ಲ. ನನಗನ್ಸಿದ ಮಟ್ಟಿಗೆ ಕನಿಷ್ಠ 2.5-3 ಲಕ್ಷ ಜನ ಸೇರಿದ್ರು. ಆ ಜನ ಸೇರಿದ್ರೊಳಗ ಅದಕ್ಕೆ ವಿರೋಧ ಮಾಡುವಂತ ಶಕ್ತಿ, ಯಾಕಂದ್ರೆ ಅದಕ್ಕೊಂದು ಕಾರಣವನ್ನು ಕೊಟ್ಟು ವಿರೋಧ ಮಾಡಿದಂತ ಶಕ್ತಿ ಏನಾದ್ರಿದ್ರೆ ಅದು MP ಪ್ರಕಾಶ್ ಸಾಹೇಬ್ರಿಗೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ನಿಷ್ಠುರವಾದಿಗಳು, ಕಲೆಯ ಬಗ್ಗೆ ಸಂಸ್ಕೃತಿ ಬಗ್ಗೆ ವಿಶೇಷವಾದಂತ ಗೌರವವನ್ನು ಇಟ್ಕೊಂಡಂತವ್ರು ಅವರು. ಅದಕ್ಕೆ ಇವತ್ತ ಆ ಒಂದು ಇಲಾಖೆ ನನಗೆ ಹೆಗಲ ಮೇಲೆ ಏರಿದೆ. ನಿಜವಾಗ್ಲೂ ನಾನು ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಎದುರಾಗಿ ಸ್ಟಾರ್ಟ್ ಮಾಡಿದ್ದೆ. ನಾನು ನಮ್ಮ ಮುಖ್ಯಮಂತ್ರಿಗಳ ಸಾಹೇಬ್ರಿಗೂ ಹೇಳಿದೆ, ಸರ್ ನನಗೆ ಯಾಕೆ ಆ ಇಲಾಖೆ ಕೊಡ್ತೀರಿ ಸರ್? ನಾನು ಕನ್ನಡದ ನಾಟಕನೂ ಮಾಡಿಲ್ಲ, ಸಾಹಿತ್ಯನೂ ಅಲ್ಲ, ಬರಹಗಾರನೂ ಅಲ್ಲ, ಕವಿತೆಯನ್ನು ಬರೆಯವಲ್ಲ, ಏನೂ ಬರೆಯವಲ್ಲ, ನಾಟಕನೂ ನನಗೆ ಮಾಡಕ್ ಬರಂಗಿಲ್ಲ, ನನಗೆ ಕೊಡ್ತಿರಲ್ಲ ಅಂದ್ಯ. ಅದಕ್ಕೆ ಕೇಳಿದ್ರು, ನೀನ್ ಏನಾದ್ರೂ ಮಾಡಿ ನಡೆಸ್ತಿದಿ ಅಂತಂದು. ಅಂದ್ರೆ ಆ ಒಂದು ಪುಣ್ಯಾತ್ಮರ ಫಲ MP ಪ್ರಕಾಶ್ ಸಾಹೇಬ್ರ ಒಂದು ಏನು ನಡೆದುಕೊಂಡು ಹೋಗಿದ್ರ ಆ ಇಲಾಖೆ ಬಗ್ಗೆ ಚರ್ಚೆ ಮಾಡೋದ್ನಾಗ ಅವ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ನಾನು ಇವತ್ತ ಇಲಾಖೆಯನ್ನು ಮುನ್ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತ ಸಾಹಿತಿಗಳ ಬಗ್ಗೆ ಇರ್ಬೋದು, ಅಂದ್ರೆ ಈ ಉತ್ಸವ ಮಾಡೋದ್ರಿಂದ ಏನೇನಾಗುತ್ತೆ ನಮಗಂದ್ರೆ ಇಡೀ ರಾಜ್ಯದಲ್ಲಿರುವಂತ ಕಲಾವಿದರಿಗೆ ಗುರುತಿಸುವಂತ ಕೆಲಸ, ಉತ್ಸವ ಮಾಡೋದ್ರಿಂದ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡುವಂತ ಕೆಲಸವನ್ನ ಇವತ್ತ ಉತ್ಸವದ ಮುಖಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ಇವತ್ತ ವಿಶೇಷವಾಗಿ ಅದು ಬಿಜಾಪುರ ವಿಜಯನಗರ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಬಳ್ಳಾರಿ, ಇವು 3-4 ಜಿಲ್ಲೆಯೊಳಗ ನಾವು ಇವು 3 ಉತ್ಸವಗಳನ್ನ ಮಾಡಲೇಬೇಕು. ಒಂದು ಹಂಪಿ ಉತ್ಸವ, ಇನ್ನ ಒಂದು ಆನೆಗುಂದಿ ಉತ್ಸವ, ಅದರ ಜೊತೆಗೆ ಕನಕಗಿರಿ ಉತ್ಸವವನ್ನು ಮಾಡುವಂತ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಕಲೆಗೆ ಮತ್ತು ಕನ್ನಡಕ್ಕೆ ವಿಶೇಷವಾದಂತ ಗೌರವವನ್ನು ಕೊಡುವಂತ ಯಾರಾದ್ರೂ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಾನು ಮಾಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತ ವಿಶೇಷವಾಗಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಡುವಂತ ಕೆಲಸದ ಜೊತೆಗೆ ಇವತ್ತ ಬಡವರು ನೆಮ್ಮದಿಯಿಂದ 2 ಹೊತ್ತು ಊಟವನ್ನ ಮಾಡಲಿಕ್ಕೆ ವಿಶೇಷವಾದಂತ ಯೋಜನೆಯನ್ನ ಕೊಡೋದ್ರ ಮುಖಾಂತರ ತನ್ನದೇ ಒಂದು ಚಾಪನ್ನು ಮೂಡಿಸುವಂತ ಕೆಲಸ ಈ ರಾಜ್ಯದಾಗ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತ ಹಂಪಿ ಉತ್ಸವ 3 ದಿವಸದ ಉತ್ಸವ ಬಹಳ ಅದ್ಭುತವಾಗಿ ಇವತ್ತ ನಮ್ಮೆಲ್ಲ ಆರ್ಗನೈಸರ್, ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದೆ. ಅದನ್ನ ಆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ 3 ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದು ಒಂದು ಯಶಸ್ವಿ ಇಡೀ ರಾಜ್ಯಕ್ಕೆ ಒಂದು ತಲುಪಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು 2 ಮಾತನ್ನ ಮುಗಿಸ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.